ನಮಸ್ಕಾರ, ನಿಸರ್ಗ ಪಾಕಶಾಲೆಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಅವಲಕ್ಕಿಯದ್ದು ನಿಪ್ಪಟ್ಟು ಮಾಡೋದು ಹೇಗೆ ಅಂತ ನೋಡುವ. ನಾನಿಲ್ಲಿ 1 ಕಪ್ಪಿಗಾಗುವಷ್ಟು ಅವಲಕ್ಕಿಯನ್ನು ತಗೊಂಡಿದ್ದೇನೆ. ನಾನು ತಗೊಂಡಿರೋದು ದಪ್ಪ ಅವಲಕ್ಕಿ. ಹಾಗೆ ಅರ್ಧ ಕಪ್ಪಿಗಾಗುವಷ್ಟು ಪುಟಾಣಿ ಬೀಜವನ್ನು ತಗೊಂಡಿದ್ದೇನೆ. ಈಗ ನಾವಿದನ್ನು ಪುಡಿ ಮಾಡ್ಕೊಂಡಾಗಿದೆ. ಈಗ ನಾನು ಒಂದು ಸ್ವಲ್ಪ ಕರಿಬೇವಿನ ಎಲೆ, ಒಂದು 4 ಕೆಂಪು ಮೆಣಸು, ಹಾಗೆ ಒಂದು 2 ಸ್ಪೂನಿಗಾಗುವಷ್ಟು ನೆಲಗಡಲೆಯನ್ನು ತಗೊಂಡಿದ್ದೇನೆ. ಇದನ್ನು ಕೂಡ ತರಿಯಾಗಿ ಪುಡಿ ಮಾಡಿಕೊಳ್ಳುವ. ಮನೆಗೆ ಒಂದು ಚಿಟಿಕೆ ಅರಿಶಿನ, ಒಂದು ಅರ್ಧ ಸ್ಪೂನಿಗಾಗುವಷ್ಟು ಜೀರಿಗೆ, ರುಚಿಗೆ ಬೇಕಾದಷ್ಟು ಉಪ್ಪು, ಹಾಗೆ ಒಂದು 2 ಸ್ಪೂನು ಬಿಸಿ ಮಾಡಿದ ಎಣ್ಣೆಯನ್ನು ಸೇರಿಸ್ಕೊಂಡು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಗಟ್ಟಿಯಾಗಿ ನೀರಲ್ಲಿ ಕಲಿಸ್ಕೊಂಡಾಗಿದೆ. ಈಗ ಇದನ್ನು ನಾವು ಸಣ್ಣ ಸಣ್ಣ ಉಂಡೆ ಮಾಡಿಕೊಂಡು ನಿಪ್ಪಟ್ಟಿನ ಶೇಪಿಗೆ ತಟ್ಟಿ ಡೀಪ್ ಫ್ರೈ ಮಾಡಿಕೊಳ್ಳುವ. ಈ ಥರ ನಿಪ್ಪಟ್ಟು ಶೇಪಿಗೆ ನಾವು ಮಾಡಿಕೊಳ್ಳುವ. ಅವಲಕ್ಕಿ ಬೇಗ ಅಂಟಾಗ್ತದೆ ಮತ್ತು ಸ್ವಲ್ಪ ಗಟ್ಟಿನೂ ಆಗ್ತದೆ. ಹಾಗೆ ಕೈಯಲ್ಲಿ ಮಾಡಲಿಕ್ಕೆ ಕಷ್ಟ ಆದರೆ ಸ್ವಲ್ಪ ದಪ್ಪ ಪ್ಲಾಸ್ಟಿಕ್ ಶೀಟಿಗೆ ಸ್ವಲ್ಪ ಎಣ್ಣೆ ಸವರಿಕೊಂಡು ಕೂಡ ನಾವು ಈ ಥರ ಶೇಪನ್ನು ಮಾಡ್ಕೊಳ್ಬೋದು. ಇನ್ನು ಡೀಪ್ ಫ್ರೈ ಮಾಡಿಕೊಳ್ಳುವ. ಸರಿಯಾದ ನಿಪ್ಪಟ್ಟು ಈಗ ರೆಡಿಯಾಗಿದೆ. ನೀವು ಕೂಡ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು.